ಒಂದು ರನ್ ಅಷ್ಟೇ ಗೆಲುವು ಭಾರತದ ಕೈ ತಪ್ಪಿದೆ. ಕೊನೆಯ ಚೆಂಡಿನವರೆಗೂ ರೋಚಕತೆಯನ್ನ ಮೂಡಿಸಿದಂತಹ ಎರಡನೇ ಟಿ20 ಪಂದ್ಯದಲ್ಲಿ ಭಾರತಕ್ಕೆ ಆಘಾತ ಎದುರಾಗಿದೆ. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಭಾರತ ಎದುರಾಳಿಯನ್ನ 154 ರನ್ಗಳಿಗೆ ಕಟ್ಟಿ ಹಾಕಿದ್ರೂ ಬ್ಯಾಟಿಂಗ್ನಲ್ಲಿ ಅಂತಿಮ ಕ್ಷಣದಲ್ಲಿ ಎಡವಿದೆ. 20 ವರ್ಷಗಳ ಬಳಿಕ ಐರ್ಲೆಂಡ್ ವಿರುದ್ಧ ಮೊದಲ ಹೀನಾಯ ಸೋಲನ್ನ ಅನುಭವಿಸಿದೆ. ಕೇವಲ ಒಂದೇ ಒಂದು ರನ್ನಿಂದ ಭಾರತವನ್ನ ಮಣಿಸಿರುವಂತಹ ಐರ್ಲೆಂಡ್ ಸರಣಿಯನ್ನ ತನ್ನದಾಗಿಸಿಕೊಂಡಿದೆ. ಕೊನೆಗೂ ಐರ್ಲೆಂಡ್ನಲ್ಲಿ ನಡೆದಂತಹ ಭಾರತ ಐರ್ಲೆಂಡ್ ಎರಡನೇ ಟಿ20 ಪಂದ್ಯದಲ್ಲೂ ಕೂಡ ಭಾರತ ಸೋಲನ್ನ ಕಂಡಿದೆ. ನೋಡಿ, ಒಂದು ರನ್ನಿಂದ ಗೆದ್ದ ಆತಿಥೇಯ ತಂಡ ಸರಣಿ ವಶಕ್ಕೆ ಪಡೆದುಕೊಂಡಿದೆ. ಎರಡನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತಹ ಭಾರತ ಎದುರಾಳಿ ತಂಡವನ್ನ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಉರುಳಿಸಿ 154 ರನ್ಗಳಿಗೆ ಸೀಮಿತಗೊಳಿಸಿದೆ. ಈ ಮಧ್ಯೆ ಮಳೆಯಿಂದಾಗಿ ಪಂದ್ಯ ಕೆಲವು ಕಾಲ ಕೂಡ ಸ್ಥಗಿತವಾಗಿತ್ತು. ಆದರೆ ಕೆಲವೇ ಸಮಯದಲ್ಲಿ ಮಳೆ ಕಡಿಮೆಯಾಗಿ ಪಂದ್ಯ ಮತ್ತೆ ಪ್ರಾರಂಭ ಕೂಡ ಆಗಿತ್ತು. ಸೊ ರನ್ ಚೇಸಿಂಗ್ ನಲ್ಲಿ ಭಾರತಕ್ಕೆ ಆರಂಭಿಕ ಆಘಾತ ಕೂಡ ಎದುರಾಗಿ ಒಂದೇ ಒಂದು ರನ್ ಅನ್ನ ತೆಗೆದುಕೊಂಡಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಕೂಡ ಆಗ್ತಾನೆ ಇರಲಿಲ್ಲ, ಮತ್ತೆ ಭಾರತ ಸೋಲನ್ನ ಕೂಡ ಅನುಭವಿಸ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ಬಹಳಷ್ಟು ಒತ್ತಡಗಳು ಕೂಡ ಇತ್ತು. ಪರಿಣಾಮ ಭಾರತ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 154 ರನ್ಗಳಿಗಷ್ಟೇ ಸಾಧ್ಯವಾಯಿತು ಗಳಿಕೆ ಮಾಡೋದಕ್ಕೆ. ಆರಂಭಿಕ ಆಟಗಾರರಾದಂತಹ ಸಂಜು ಸ್ಯಾಮ್ಸನ್ 1 ಎಸೆತ 0 ರನ್, ಮತ್ತೆ ಅಭಿಷೇಕ್ ಶರ್ಮಾ 1 ಎಸೆತ 0 ರನ್ ಗಳಿಸಿದ್ರೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ನಡೆದಿದ್ದು ತೀವ್ರ ಹಿನ್ನಡೆ ಕೂಡ ಆಗಿತ್ತು.